ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದೊಂದು ಹಲಸಿನಕಾಯಿ ನೋಡ್ತಾ ಇರ್ಬೋದು ನೀವು. ಎಷ್ಟು ದೊಡ್ಡದಿದೆ ಅಂದರೆ ಇದು ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಆದರೆ ರಿಯಲ್ ಆಗಿ ನೋಡಲಿಕ್ಕೆ ಎಷ್ಟು ದೊಡ್ಡದಿದೆ ಅಂದರೆ ನನಗೆ ಇದನ್ನು ಒಬ್ಬಳಿಗೆ ನನಗೆ ಎತ್ತಲಿಕ್ಕೆ ಆಗೋದಿಲ್ಲ. ಅಷ್ಟು ವೆಯ್ಟ್ ಇದೆ ಮತ್ತು ಅಷ್ಟು ದಪ್ಪ ಇದೆ ಇದು ಹಲಸಿನಕಾಯಿ. ಮತ್ತು ಎರಡು ಚಿಕ್ಕದು ನೋಡ್ತಾ ಇರ್ಬೋದು, ಅದು ಇಷ್ಟೊಂದು ದೊಡ್ಡದಿಲ್ಲ. ಆದರೆ ಇದು ಮಾತ್ರ ಸಖತ್ ದೊಡ್ಡದಿದೆ. ಈ ಮರದಲ್ಲಿ ಯೂಶ್ವಲಿ ನಾನು ನೋಡಿದ ಪ್ರಕಾರ ಚಿಕ್ಕ ಕಾಯಿ ಆಗ್ತಾಯಿತ್ತು. ಇಷ್ಟೊಂದು ದೊಡ್ಡದು ಕಾಯಿ ಆಗಿದ್ದು ನಾನು ಯಾವತ್ತೂ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಮರದಲ್ಲಿ ಇಷ್ಟೊಂದು ದೊಡ್ಡ ಕಾಯಿ ಆಗ್ತಾ ಇರೋದು ನೋಡಿದ್ದು. ನನಗಂತೂ ಹಲಸಿನಕಾಯಿ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ದೊಡ್ಡದಿದೆ ಇದು. ನಮ್ಮ ಮನೆಯಲ್ಲಿ ಒಂದಿನಕ್ಕೆ ತಿನ್ಲಿಕ್ಕೆ ಆಗೋದಿಲ್ಲ. ನಮ್ಮದೊಂದು 7-8 ಮನೆ ಒಟ್ಟು ಸೇರಿ ಒಂದು ದಿನದಲ್ಲಿ ಖಾಲಿ ಮಾಡ್ಬೋದೇನೋ, ಅಷ್ಟು ದೊಡ್ಡದಾಗಿದೆ. ಮತ್ತು ನಾಳೆ ಸಾಗರಕ್ಕೆ ಹೊರಡಬೇಕಿತ್ತು. ಹಾಗಾಗಿ ಇವತ್ತು ನೈಟು ಸ್ಟಿಚ್ ಮಾಡಲಿಕ್ಕಿತ್ತು ಮತ್ತು ಐರನ್ ಮಾಡಲಿಕ್ಕಿತ್ತು. ಐರನ್ ಮಾಡುವಾಗ ಇದು ಎಂಥದ್ದು ವಯರ್ ಇತ್ತು ನೋಡಿ, ಅದಾಗಿ ನನಗೆ ಒಂದು ಸಲ ಶಾಕ್ ಹೊಡೆದಂಗೆ ಆಯಿತು. ಅದೆಂತೂ ವಯರ್ ಎಂತೂ ಡ್ಯಾಮೇಜ್ ಇತ್ತೆ ಅನಿಸುತ್ತೆ. ಬೆಳಿಗ್ಗೆ ಆಯಿತು, ಇದು ನೆಕ್ಸ್ಟ್ ಡೇ ಇದೆ. ಕಂಟಿನ್ಯೂ ಮಾಡ್ತಾ ಇದ್ದೆ. ಬೆಳಿಗ್ಗೆ 8 ಗಂಟೆಗೆ ರೆಡಿಯಾಗಿದ್ವಿ. ನಾವೊಂದಕ್ಕೆ ಹೋಗಬೇಕು. ನಾವೊಂದಿಂದ ಅಲ್ಲಿಂದ ಸಾಗರಕ್ಕೆ ಬಸ್ ಉಂಟು. 8:50 ಸಮಥಿಂಗ್ ಇದೆ ಬಸ್ಸು, ದುರ್ಗಾಂಬ ಬಸ್ ಅನಿಸುತ್ತೆ. ಹಾಗಾಗಿ ಆಟೋಗೂ ಸಹ ಹೇಳಿದೆ ಬರ್ತೇನೆ ಅಂತ ಅಂದಿದ್ರು. ನಾವು ಬೇರೆ ಊರಿಗೆ ಹೋಗುವಾಗ ಅಥವಾ ಬೇರೆಯವರು ನಮ್ಮ ಮನೆಗೆ ಬರುವಾಗ ಒಂಥರ ಪ್ಯಾಕಿಂಗ್ ಅಂದರೆ ಅಲ್ಲಿ ಯಾವುದು ವೆರೈಟಿ ಸಿಗುತ್ತೆ ನೋಡಿ, ಅಲ್ಲಿನ ಐಟಮ್ ನಾವು ಇಲ್ಲಿನವರು ಅಲ್ಲಿಗೆ ಹೋಗುವಾಗ ತೊಗೊಂಡು ಹೋಗೋದು, ಮತ್ತು ಅಲ್ಲಿಂದ ಇಲ್ಲಿ ಬರುವಾಗ ಅವ್ರು ಅಲ್ಲಿ ಸಿಗುವಂಥದ್ದು ಐಟಮ್ ಎಲ್ಲ ತೊಗೊಂಡು ಬರೋದು. ಎಷ್ಟೊಂದು ಖುಷಿಯಾಗಿರುತ್ತಲ್ವ. ಹಾಗೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಎಂಥ ಸ್ಪೆಷಲ್ ಅಂತ ವೆರೈಟಿ ಅಂತ ಬೆಳೆಯೋದಿಲ್ಲ. ಹಲಸಿನ ಹಣ್ಣು ಉಂಟಲ್ಲ ಅಲ್ಲಿ ಸಿಗುತ್ತೆ, ಆದರೆ ಇದು ನಮ್ಮ ಮನೆಯದು ಈ ಹಲಸಿನ ಹಣ್ಣು ಉಂಟಲ್ಲ ಅದರಷ್ಟು ಟೇಸ್ಟ್ ಹಲಸಿನ ಹಣ್ಣು ಎಲ್ಲೂ ಸಹ ಸಿಗೋದಿಲ್ಲ, ಅಷ್ಟು ಟೇಸ್ಟ್. ಹಾಗಾಗಿ ಹಲಸಿನ ಹಣ್ಣು, ಸ್ವಲ್ಪ ಮಾವಿನಕಾಯಿ ಹೀಗೆ ತಗೊಂಡ್ವಿ. ಮತ್ತು 8:50ಕ್ಕೆ ದುರ್ಗಾಂಬ ಬಸ್ ಬಂತು. ಮಳೆ ಸಹ ಹಾಗೆ ಅಂದರೆ ಅಷ್ಟೊಂದಿಲ್ಲ, ಸ್ವಲ್ಪ ಬರ್ತಾ ಉಂಟು. ಈಗಾದರೂ ಬಸ್ಸಲ್ಲಿ ಹೋಗುವಾಗ ಏನಂತಂದರೆ ವಿಂಡೋ ಸೈಡೇ ಬೇಕು ನನಗೆ ಸೀಟ್. ಅದಂತೂ ನನಗೆ ಇಷ್ಟಪ್ಪ. ನನಗೆ ವಿಂಡೋ ಸೈಡ್ ಬಿಟ್ಟು ಬೇರೆ ಕಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿಂಡೋ ಸೈಡ್ ಅಂದರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಹೋಗ್ಬೋದಲ್ಲ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಾಗಾಗಿ ನನಗೂ ವಿಂಡೋ ಸೈಡ್ ಬೇಕು, ನನ್ನ ತಂಗಿಗೂ ವಿಂಡೋ ಸೈಡ್ ಬೇಕು. ಹಾಗಾಗಿ ನಾವಿಬ್ಬರು ಬೇರೆ ಸೀಟಲ್ಲಿ ಕೂತ್ಕೊಂಡ್ವಿ. ಇದು ನೋಡ್ತಾ ಇರ್ಬೋದು, ಸಾಗರದ ಹತ್ರ ಇದೇನು ಈಶ್ವರ ದೇವಸ್ಥಾನ ಎಲ್ಲೋ ಬಂತು ಅಂತ ಹೇಳಿದ್ವಲ್ಲ, ಪಕ್ಕದವ್ರು ಕೂತ್ಕೊಂಡಿದ್ದು ಹೇಳಿದ ನೆನಪಾಯಿತು. ಹಾಗೆ ಅದರದ್ದೇ ಫಾಲ್ಸ್ ಎಂತೋ ಇರ್ಬೋದು ಅನಿಸುತ್ತೆ. ಇದು ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ಬೆಳಿಗ್ಗೆ 8:50ಕ್ಕೆ ಹೊರಟ ಬಸ್ಸು ಇವಾಗ 11 ಗಂಟೆ ಆಯಿತು. ಇಲ್ಲೆಲ್ಲೋ ಒಂದು ಊರಲ್ಲಿ ಸ್ಟಾಪ್ ಕೊಟ್ಟಿದೆ. ಇಲ್ಲಿ ಎಂಥ ಅಂಗಡಿ ಸಹ ಇರಲಿಲ್ಲ. ಒಂದು ಅಂಗಡಿ ಇತ್ತು, ಅದರಲ್ಲಿ ತಿಂಡಿ ಸಹ ಎಂತ ಇರಲಿಲ್ಲ. ಇದೆ ಲೇಸು, ಕುರ್ಕುರಿ, ಚಕ್ಕುಲಿ ಇದೆಲ್ಲ ಇತ್ತು. ಒಂದು ಲೇಸ್ ಪ್ಯಾಕೆಟ್ ಮತ್ತು ಒಂದು ಚಿಪ್ಸ್ ತಗೊಂಡು ಅಲ್ಲಿದ್ದ ಮತ್ತೆ 1 ಗಂಟೆ ಆಯಿತು, 1-1:30 ಆಯಿತು. ಸಾಗರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಸಾಗರ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನಮಗೆ ತಳಬೈಲಿ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಆ ಬಸ್ ಹುಡುಕ್ತಾ ಇದ್ವಿ ನಾವು. ಎಲ್ಲರ ಹತ್ರ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ವಿ. ಆಮೇಲೆ ನೋಡಿದರೆ ಇಲ್ಲಿ ಬಸ್ ಬಂದು ನಿಂತ್ಕೊಂಡಿದೆ ಆಲ್ರೆಡಿ. ನಾವು ಆ ಬಸ್ ಇಳಿದು ಜಸ್ಟ್ ಅಲ್ಲಿ ಅಂಗಡಿ ಹೋಗಿ ತಿಂಡಿ ತೊಗೊಂಡು ಬಂದಿದ್ದೆ ಸಹ ಈ ಬಸ್ ಸಿಕ್ಕೇ ಬಿಡ್ತು ನಮಗೆ. ಇವಾಗ ನೋಡ್ತಾ ಇರ್ಬೋದು ನೀವು, ಬಸ್ ಎಷ್ಟೊಂದು ಖಾಲಿ ಇದೆ ಅಲ್ವಾ, ಫುಲ್ಲು ಸೀಟೆಲ್ಲ ಖಾಲಿ. ಆದರೆ ಹೋಗ್ತಾ ನೋಡಬೇಕಿತ್ತು, ನಿಂತ್ಕೊಳ್ಳಿಕ್ಕೂ ಸಹ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಆಗಿಬಿಡ್ತು ಈ ಬಸ್ಸು. ಸ್ಕೂಲ್ ಮಕ್ಕಳು ಇರಲಿಲ್ಲ, ಆದರೆ ಬಸ್ ಬರೀ ಪ್ಯಾಸೆಂಜರ್, ಅಷ್ಟೊಂದು ರಶ್. ಅಲ್ಲಿ ಬರ್ತಾ ಏನಾಯ್ತು ಗೊತ್ತಾ, ನಾವು ವಿಂಡೋ ಸೀಟ್ ಹಿಡ್ಕೊಂಡು ಕೂತ್ಕೊಂಡಿದ್ನಲ್ಲ, ಆವಾಗ ಏನಾಯ್ತು ಅಂದರೆ ಆ ಬಸ್ ಕರೆಕ್ಟ್ ಇರಲಿಲ್ಲ ಅನಿಸುತ್ತೆ ಮೇಲ್ಗಡೆ. ಮಳೆ ಬಂತ ಒಂದು ಘಾಟಿ ಸೈಡಲ್ಲಿ. ಯಬ್ಬಾ, ಮೇಲ್ಗಡೆ ಎಲ್ಲ ಸೊರ್ದು ನಾ ಕೂತ್ಕೊಂಡಿದ್ದೆ ನೋಡಿ, ನಂದು ಟಾಪು ಪ್ಯಾಂಟು ಎಲ್ಲ ಚಂಡಿ. ಹೇಳಿದರೆ ಮತ್ತೆ ಸೀಟ್ ಸಿಗೋಲ್ವೇನೋ ಅಂತ ಅನಿಸಿಬಿಡುತ್ತೆ. ಮತ್ತು ಮಳೆ ಬಂದರೆ ಬರಲಿ ಅಂತ ಅಲ್ಲೇ ಕೂತ್ಕೊಂಡೆ. ತುಂಬ ಪ್ಯಾಂಟ್ ಟಾಪ್ ಎಲ್ಲ ಚಂಡಿಯಾಗಿ ಬಿಡ್ತು. ಬೇಜಾರಾಯಿತು ನನಗೆ. ನಂಗೆ ಆವಾಗ ಅನಿಸ್ತು ನಂಗೆ ವಿಂಡೋ ಸೀಟ್ ಕೂತ್ಕೋಬಾರ್ದು ಇನ್ಯಾವತ್ತು ನಾನು ಅಂತ ಅನಿಸಿ ಹೋಯಿತು. ಹಾಗೆ ನಮ್ಮದು ಸ್ಪಾಟ್ ಬಂದ್ವಿ, ತಳಬೈಲು ಬಂದ್ವಿ. ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಏನೋ ಆಗುತ್ತೆ ಅನಿಸುತ್ತೆ. ಇಲ್ಲಿ ನಮ್ಮೂರಿನ ಹಾಗೆ ಆಟೋ ಎಲ್ಲ ಇಲ್ಲ, ಇಲ್ಲಿ ಸಿಗೋದಿಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲೂ 1-2 ಬೈಕ್ ಇರೋದ್ರಿಂದ ಎಲ್ಲರೂ ಬೈಕ್ ಯೂಸ್ ಮಾಡ್ತಾರೆ ಹೊರತು ಆಟೋ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಕೆರೆ ನೋಡಿದರೆ ಎಷ್ಟೊಂದು ಆಳ ಇಲ್ಲ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಮಲ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದರೆ ಆಳ ಇಲ್ಲ ಅಂತ ಅನಿಸುತ್ತೆ, ಆದರೆ ಇದು ಎಷ್ಟು ಗುಂಡಿ ಇದೆ ಅಂದರೆ 2 ಮಕ್ಕಳೇನೋ ರೀಸೆಂಟಾಗಿ ಅಲ್ಲಿ ಡೆತ್ ಆಗಿದ್ದಾರೆ ಅನಿಸುತ್ತೆ. ಏನೋ ಆಟ ಆಡಲಿಕ್ಕೇನೋ ಈಜಲಿಕ್ಕೇನೋ ಹೋಗಿ ಅಂತ ಕೇಳಿದ್ದೆ. ಮತ್ತು ಇಲ್ಲಿ ಹಲಸಿನಕಾಯಿ ತಗೊಂಡು ಬಂದಿದ್ದಕ್ಕೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ವಿ. ಅದು ಒಂದು ಕೈಯಲ್ಲಿ ನಿಲ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಸುಸ್ತಾಗಿ ಬಿಡುತ್ತೆ, ತುಂಬ ದೂರ ಉಂಟಲ್ಲ. ಹಾಗೆ ಬರ್ತಾ ಇದೊಂಥರ ನಮ್ಮ ಸೈಡ್ ಥರ ಇಲ್ಲ, ಒಂಥರ ಡಿಫ್ರೆಂಟ್ ಹಳ್ಳಿ ವಾತಾವರಣ. ಎಲ್ಲ ನಮ್ಮದು ಹಳ್ಳಿನೇ, ಆದರೆ ನಮ್ಮ ಮನೆಗಿಂತ ಇಲ್ಲಿ ಒಂಥರ ಮತ್ತು ಡಿಫ್ರೆಂಟ್ ಆಗಿದೆ. ಪ್ಯೂರ್ ಹಳ್ಳಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ.